ಕಂಪಲ್ಸರಿ ಮಾಡಲಿಕ್ಕೆ ಈ ಬಗ್ಗೆ ನಿನ್ನೆ ಮುಖ್ಯಮಂತ್ರಿಗಳ ಗಮನಕ್ಕೂ ಬಂದಿದೆ. ವಿಜಯಪುರದಲ್ಲಿದ್ದರು ನಿನ್ನೆ ಮುಖ್ಯಮಂತ್ರಿಗಳು. ಅದ್ರ ಬಗ್ಗೆ ನಾವು ಏನು ಸರ್ಕಾರದಲ್ಲಿ ಚರ್ಚೆ ಮಾಡಿ ಕಾನೂನಾತ್ಮಕನೂ ಕೂಡ ಅದನ್ನೆಲ್ಲನೂ ತಿಳ್ಕೊಂಡು ಮುಖ್ಯಮಂತ್ರಿಗಳು ಗಮನಕ್ಕೆ ನಿನ್ನೆನೇ ಬಂದಿದೆ. ಅದಾದ ಕೂಡಲೇ ನಿನ್ನೆನೇ ಅವ್ರಿಗೆ ಪ್ರೆಸ್ ಸೆಕ್ರೆಟರಿ ಅವ್ರು ಬಂದು ನಾ ಇದ್ದೆ ಅವಾಗ ಅಂದರೆ. ಸೊ ಹೀಗಾಗಿ ಮುಖ್ಯಮಂತ್ರಿಗಳು ಆ ಬಗ್ಗೆ ನಿರ್ಣಯ ಮಾಡ್ತಾರೆ, ಸರ್ಕಾರ ನಿರ್ಣಯ ಮಾಡ್ತಿಲ್ಲ. ಏನು ಮಾಡಬೇಕು ಅನ್ನೋದನ್ನು ಮಾಡ್ತೇವೆ. ಅದಕ್ಕೆ ರಿಕಾಲ್ ಎಕ್ಸ್ಪೋರ್ಟ್ ಬನ್ನಿ i17 ಫೋನ್ ಗೆಲ್ಲಿ. ಪ್ರಾಪರ್ಟಿ ಇಂಟೀರಿಯರ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಎಕ್ಸ್ಪೋ. ಪ್ರತಿದಿನ ಒಂದು ಐಫೋನ್ 17 ಗೆಲ್ಲುವ ಅವಕಾಶ. ಅವ್ರಿಗೆ ಕೆಲಸ ಅಲ್ಲ ಅದು. ನಾವು ಹೋಗಿ ಅವ್ರ ರಾಜ್ಯದಾಗ ನಾವು ಮಾಡ್ಬೋದಲ್ಲ ಏನ್ರಿ. ಈಗ ಅನೇಕ ಸಲ ಗೋವಾದಲ್ಲಿ ಕನ್ನಡಿಗರದು ಆಗಿರ್ತದೆ. ಅಲ್ಲಿ ನಾವು ನಮ್ಮ ಇದನ್ನು ಅವ್ರಿಗೆ ವಿನಂತಿ ಮಾಡ್ಕೋತೀವಿ, ಹಿಂಗೆ ಅಂತ ಹೇಳ್ತೀವಿ. ಆದರೆ ಇವತ್ತು ಸಹ ಕೇರಳ ಆ ಕೆಲಸವನ್ನು ಮಾಡುವಂಥದ್ದು ಆಗಬಾರ್ದು ಒಂದೇದ್ದು. ಮತ್ತು ಈ ವಿಚಾರ ನೀವೇನು ಹೇಳಿದಿರಲ್ಲ, ಈಗ ಮಲಯಾಳಂ ಕಡ್ಡಾಯ ಮಾಡುವಂಥದ್ದು, ಅದು ನಿನ್ನೆ ಸರ್ಕಾರ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ. ಮುಖ್ಯಮಂತ್ರಿಗಳು ಅಧಿಕಾರಿಗಳ ಜೊತೆ ಮತ್ತು ಕಾನೂನು ಅದು ತಜ್ಞರ ಜೊತೆ ಚರ್ಚೆ ಮಾಡಿ ಮುಂದೆ ನಿರ್ಣಯ ತೆಗೆದುಕೊಳ್ತಾರೆ. ಸತ್ಯಾಸತ್ಯತೆ ಏನಿದೆ ಅದು ಎನ್ಕ್ವೈರಿಯಲ್ಲಿ ಹೊರಗಡೆ ಬರ್ತದೆ. ಈಗ COD ಎನ್ಕ್ವೈರಿನೂ ಕೂಡ ಮಾಡ್ತಾಯಿದ್ದಾರೆ. ಅದರಲ್ಲಿ ಏನು ಸತ್ಯದ ಬರ್ತದೆ ಹೊರಗಡೆ. ನೋಡಿ, ನನಗಿಂತ ಜಾಸ್ತಿ ನಿಮಗಿದೆ ಈ ವಿಚಾರದಲ್ಲಿ ಗೊತ್ತಿದೆ ಮಾಧ್ಯಮದವ್ರಿಗೆ. ಆದರೂ ಕೂಡ ನಾನು ಯಾವುದೇ ಒಂದು ಬೇಜವಾಬ್ದಾರಿ ಹೇಳಿಕೆ ಮಾಡೋಕ್ಕೆ ಬಯಸೋದಲ್ಲ. ಅದು ತನಿಖೆ ಇದು ಆಗಲಿ, ತನಿಖೆದಲ್ಲಿ ಸತ್ಯಾಸತ್ಯ ಹೊರಗೆ ಬರ್ತದೆ. ಆಮೇಲೆ ಅದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ, ಯಾವುದೇ ಅಧಿಕಾರಿಗಳು ತಪ್ಪಿದ್ರೆ ನಿಶ್ಚಿತವಾಗಿಯೂ ಕೂಡ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ. ನೋಡಿ, ಯಾರ್ದು ನೋಡಿ, ಈಗ ರಾಮನಗರ ಶಾಸಕರು ಇರ್ಬೋದು, MP ಪಾಟೀಲ್ ಇರ್ಬೋದು, ನಾವು ಯಾರು ಏನು ಹೇಳಿದ್ರು ಕಾಂಗ್ರೆಸ್ನಲ್ಲಿ ಅದಕ್ಕೆ ಯಾವುದೇ ಮಹತ್ವ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ. ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ನಿರ್ಣಯ ಮಾಡ್ತಾರೆ ಅದು ಅಂತಿಮ ಆಗ್ತದೆ. ರಾಮನಗರ ಶಾಸಕರಾಗಲಿ, ಇಂಡಸ್ಟ್ರಿ ಮಿನಿಸ್ಟರ್ MP ಪಾಟೀಲ್ ಆಗಲಿ ಏನು ಹೇಳಿದ್ರು ಕೂಡ ಏನೂ ಅದಕ್ಕೆ ಮಹತ್ವ ಇಲ್ಲ.